ಇಡೀ ಊರನ್ನೇ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅನ್ನೋ ರೀತಿಯಾಗಿ ಕೇಂದ್ರ ಸರ್ಕಾರದ ಎಚ್ಚರಿಕೆಯ ನಡೆ ಆಯ್ತು ಈಗ. ಅಂದ್ರೆ ವಯನಾಡಿನಲ್ಲಿ ಇಡೀ ಊರಿಗೂರೇ ರಾಜ್ಯದಲ್ಲಿ ಇರುವಂತ ಅನೇಕ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದಾವೆ. ಅದಾದ ಬಳಿಕ ಈಗ ಕೇಂದ್ರ ಸರ್ಕಾರ ಅಲರ್ಟ್ ಆಗ್ತಾ ಇದೆ. ಅಂದ್ರೆ ಊರಿಗೂರೇ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರೆ ಏನ್ ಪ್ರಯೋಜನ ಬಂತು? ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ. ಈ ಕೋಟೆ ಬಾಗಿಲು ಮುಚ್ಚಿದ್ರೇನು ತೆರೆದ್ರೇನು ವ್ಯತ್ಯಾಸ ಏನಿಲ್ಲ. ಆ ಗಾದೆ ಈಗ ಕೇಂದ್ರ ಸರ್ಕಾರಕ್ಕೆ ಸೂಟ್ ಆಗ್ತಾ ಇದೆ ನೋಡಿ. ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಾ ಬಗೆಯ ಈ ಗಣಿಗಳಿಗೆ ನಿಷೇಧವನ್ನ ಹೇರ್ತಾ ಇದ್ದಾರಂತೆ. ಪರಿಸರ ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿ ಒಂದಷ್ಟು ಘೋಷಣೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟದ 56,800 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅಂದ್ರೆ ಎಲ್ಲೆಲ್ಲಿ ಗಣಿಗಾರಿಕೆ ಇದೆಯಲ್ಲ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಬಂಧ ಹೇರ್ತಾ ಇದ್ದಾರೆ. ಗಣಿಗಾರಿಕೆ ಮಾಡಬಾರ್ದು, ಕಲ್ಲು ಮರಳು ಗಣಿಗಾರಿಕೆ ಮೇಲೆ ಸಂಪೂರ್ಣ ನಿಷೇಧ ಹೇರಬೇಕು, ಅದಕ್ಕೆ ವರದಿ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಇತ್ತ ಕರ್ನಾಟಕದಲ್ಲೂ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಕ್ರಮ ಹೋಮ್ ಸ್ಟೇ, ರೆಸಾರ್ಟ್, ಲೇಔಟ್ ಇದೆಲ್ಲ ಕೂಡ ತೆರವು ಆಗಬೇಕು ಅಂತ ತಾಕೀತುಗೊಳಿಸಿದ್ದಾರೆ. 1 ತಿಂಗಳಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಸೂಚನೆ ಸಿಕ್ಕಿದೆ. ಊರೆಲ್ಲ ಕೊಳ್ಳೆ ಹೊಡೆದಾಯ್ತು, ಊರಿಗೂರೇ ಕೊಚ್ಕೊಂಡು ಹೋಗಿದೆ. ಈಗ ವಯನಾಡಿನಲ್ಲಿ ಇದ್ದ ಬದ್ದ ಹಳ್ಳಿಗಳೆಲ್ಲ ಕೂಡ ನಾಶ ಆಗಿದ್ದಾವೆ. ಶಾಲೆ, ಕಾಲೇಜು, ಹಾಸ್ಪಿಟಲ್, ರೆಸಾರ್ಟ್, ಹೋಮ್ ಸ್ಟೇ ಇದ್ಯಾವುದು ಕೂಡ ಇಲ್ಲ. ಈಗ ಅಲ್ಲಿ ಇದ್ವು ಅನ್ನೋದಕ್ಕೆ ನಾಮಾವಶೇಷಗಳಷ್ಟೇ. ಇದಾದ ಬಳಿಕ ಈಗ ಕೇಂದ್ರ ಎಚ್ಚೆತ್ಕೊಂಡಿದೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಈ ಅಕ್ರಮವಾಗಿ ಆಗಿರುವಂಥ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಅವುಗಳನ್ನು ತೆರವು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಗಣಿಗಾರಿಕೆ ಮಾಡಬೇಕು ಮಾಡಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಅನೇಕ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲ ಬಗೆಯ ಗಣಿಗಳು ಏನಿದ್ದಾವೆ ಅವುಗಳಿಗೆ ನಿಷೇಧ ಹೇರಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆಯನ್ನು ಹೊರಡಿಸಿದೆಯಂತೆ. ಹೊಸ ಕರಡು ಆಕ್ಷೇಪಕ್ಕೆ ಈಗ 60 ದಿನಗಳ ಕಾಲ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಪಶ್ಚಿಮ ಘಟ್ಟದ 56,800 ಚದರ ಕಿಲೋಮೀಟರ್ ಪ್ರದೇಶ ಏನಿದೆ ಅದನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ಅಲ್ಲಿ ಸೆನ್ಸಿಟಿವ್ ಝೋನ್ ಅಂತೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಆ ಮೂಲಕ ಇಲ್ಲಿ ಯಾರು ಕೂಡ ರೆಸಾರ್ಟ್ ಕಟ್ಟಂಗಿಲ್ಲ, ಹೋಮ್ ಸ್ಟೇ ನಿರ್ಮಾಣ ಮಾಡಂಗಿಲ್ಲ. ಕೆಲವೊಂದು ಕೆರೆಗಳು ಇರ್ತಾವೆ, ಆ ಕೆರೆಗಳನ್ನ ಮುಚ್ಚಾಕ್ತಾರೆ, ಅದ್ರ ಮೇಲೇ ಹೋಮ್ ಸ್ಟೇ ಕಟ್ತಾರೆ. ಇದು ಪ್ರವಾಸಿ ತಾಣಗಳಿಗೆ ಯಾರ್ಯಾರು ಭೇಟಿ ಕೊಡಕ್ಕೆ ಬರ್ತಾರೆ ಅವರೆಲ್ರಿಗೂ ಕೂಡ ಉಳಿದುಕೊಳ್ಳೋದಕ್ಕೆ ಬೇಕಾಗಿರುವಂಥ ಹೋಮ್ ಸ್ಟೇ, ಸುಂದರ ಹೋಮ್ ಸ್ಟೇ ಅಂತೇಳಿ ಮಾಡ್ತಾ ಹೋಗ್ತಾರೆ. ಇದರಿಂದಾಗಿ ಪರಿಸರಕ್ಕೆ ಹಾನಿ ಆಗ್ತಾ ಹೋಗುತ್ತೆ. ಪರಿಸರದ ವಿರುದ್ಧವಾಗಿ ಮಾನವನ ನಡೆ ಯಾವಾಗ ಪ್ರಬಲ ಆಗ್ತಾ ಹೋಗುತ್ತೋ ಆಗ ಪರಿಸರ ಕೂಡ ಇದೇ ರೀತಿಯ ಹೊಡೆತಗಳನ್ನು ಜನರಿಗೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇಂತಹ ದುರಂತಗಳು ಮತ್ತೆ ಮತ್ತೆ ಸಂಭವಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ವಯನಾಡಿನಲ್ಲಿ ಆಗಿರುವಂಥ ಭೀಕರ ದುರಂತದ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಈಗ ಸೂಕ್ತ ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ. ಯಾಕೆಂದರೆ ಇದಕ್ಕೂ ಮುಂಚೆ ಎಚ್ಚೆತ್ಕೊಂಡಿದ್ರೆ ಅನೇಕ ಜನರ ಸಾವು ನೋವನ್ನು ತಪ್ಪಿಸಬಹುದಿತ್ತು.